ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ನಮ್ಮ ದೇಶದಲ್ಲಿ ಯಾವ ಒಂದು ಜಾಗಕ್ಕೆ ಪದಾರ್ಪಣೆ ಮಾಡಿದ್ದಾರೋ ಅದರಲ್ಲಿ ಕೆಲವು ಜಾಗಕ್ಕಾದರೂ ಹೋಗಿ ಬರಬೇಕು ಅಂತ ಹೋಗಿ ಕೆಲವೊಂದು ಕಡೆಯಲ್ಲಿ ಸಿಕ್ಕಿದ ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ನಮಗೆ ಬಂದಂತಹ ಆ ಮಾಹಿತಿ ಎಷ್ಟೋ ವಿಷಯಗಳಲ್ಲಿ ನಮಗೆ ಒಂದು ಹೊಸ ದೃಷ್ಟಿಯೇ ಸಿಕ್ತು ಅಂತ ಹೇಳಿದರೆ ತಪ್ಪಿಲ್ಲ. ಪ್ರಸ್ಥಾನತ್ರಯಗಳನ್ನು ಬರೆದರು, ಪ್ರಕರಣ ಗ್ರಂಥಗಳನ್ನು ಕೂಡ ರಚನೆ ಮಾಡಿ ಅನುಗ್ರಹ ಮಾಡಿದರು ಮತ್ತು ಸ್ತೋತ್ರವನ್ನು ಕೂಡ ಯಥೇಷ್ಟವಾಗಿ ಅನುಗ್ರಹ ಮಾಡಿದರು ಅನ್ನೋದು ನಾವು ನಮ್ಮೆಲ್ಲ ಉಪನ್ಯಾಸಗಳಲ್ಲಿ ಹೇಳುತ್ತೇವೆ ಮತ್ತು ಅನುಷ್ಠಾನದಲ್ಲಿಯೂ ಕೆಲವನ್ನು ನಾವು ಇಟ್ಕೊಂಡಿದ್ದೇವೆ. ಇದೆಲ್ಲ ಸತ್ಯ. ಆದರೆ ಶ್ರೀ ಶಂಕರ ಭಗವತ್ಪಾದರು ಇದನ್ನು ಯಾಕಾಗಿ ಮಾಡಿದರು, ರಚನೆ ಮಾಡಿದರು ಅಂತ ಹೇಳುವಾಗ ನಮ್ಮ ವಿಭಾಗ ನಮ್ಮದೇ ಆದ ಒಂದು ರೀತಿಯಲ್ಲಿ ವಿಭಾಗ ಇದೆ. ಅದು ಭಾಷ್ಯಾದಿಗಳು ಇಂಥವರಿಗೆ, ಪ್ರಕರಣ ಗ್ರಂಥಗಳು ಅಂಥವರಿಗೆ, ಸ್ತೋತ್ರಾದಿಗಳು ಇನ್ನುಳಿದವರಿಗೆ ಅಂತ ಹೀಗೆಲ್ಲ ವಿಭಾಗಗಳನ್ನ ನಾವು ಮಾಡ್ತಾ ಇರ್ತೇವೆ. ಇರಲಿಲ್ಲ, ಅವರವರ ಒಂದು ಬುದ್ಧಿಗೆ ತೋಚಿದಂತೆ ಮಾಡೋದಕ್ಕೆ ಯಾರೂ ಅಡ್ಡಿ ಬರೋದಕ್ಕಾಗೋದಿಲ್ಲ, ಅದು ಸಂತೋಷದ ವಿಚಾರವೇ. ಆದರೆ ನಮಗೆ ಅಲ್ಲಲ್ಲಿ ಹೋದಾಗ ಅಲ್ಲಿ ಸಿಕ್ಕಂಥ ಮಾಹಿತಿ ಪ್ರಕಾರ ಶಂಕರ ಭಗವತ್ಪಾದರು ಸನಾತನ ಧರ್ಮದ ಒಂದು ಪುನಃ ಪ್ರತಿಷ್ಠಾಪನೆಯ ಒಂದು ಮಹತ್ ಕಾರ್ಯವನ್ನು ಮಾಡಿದ್ರಲ್ಲ, ಬಹಳಷ್ಟು ಜನಕ್ಕೆ ನಮ್ಮ ಈಗಿನ ಮಾತುಗಳು ಮತ್ತು ನಮ್ಮ ವ್ಯವಹಾರಗಳನ್ನು ನೋಡಿದಾಗ ಈ ಗ್ರಂಥಗಳಿಂದಲೇ ಸನಾತನ ಧರ್ಮದ ಪುನಃ ಪ್ರತಿಷ್ಠಾಪನೆ ಆಗಿ ಹೋಗಿತ್ತೇನೋ ಅಂತ ಒಂದು ಅಭಿಪ್ರಾಯ ಬರುವುದಕ್ಕೆ ಕಾರಣವಿದೆ. ಅಷ್ಟೇ ಅಲ್ಲ, ಬಹಳ ಜನಕ್ಕೆ ಹಾಗಿದೆ ಕೂಡ. ಅದರಲ್ಲಿ ಮುಚ್ಚುಮರೆ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ಸ್ವತಃ ಶಂಕರ ಭಗವತ್ಪಾದರು ಏನು ಮಾಡಿದರು ಅಂತ ನಾವು ಗಮನಿಸಿದಾಗ ಅವರು ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲ ಆ ಸ್ಥಳೀಯವಾದ ಜನಗಳನ್ನು, ಅದು ಯಾರೇ ಆಗಿರಲಿ, ಆದಿವಾಸಿಗಳಿರಲಿ, ವನವಾಸಿಗಳಿರಲಿ, ಮಹಿಳೆಯರಲ್ಲಿ, ವಿದ್ಯಾರ್ಥಿಗಳಿರಲಿ, ಯುವಕರಿರಲಿ, ಈ ಎಲ್ಲ ಜನಗಳನ್ನು ಕೂಡ ಸನ್ಮಾರ್ಗದಲ್ಲಿ ಬರುವಂತೆ, ಸನಾತನ ಧರ್ಮವನ್ನು ಅನುಸರಿಸುವಂತೆ ಮಾಡಿದ್ದಾರೆ ಅನ್ನೋದು ಈಗ ನಾವು ಅಲ್ಲಲ್ಲಿಗೆ ಹೋಗುವಾಗ ಗೊತ್ತಾಗುತ್ತೆ. ಅದು ಉದಾಹರಣೆಗೆ ಇಲ್ಲಿ ಏನಾಯಿತು, ಅಯೋಧ್ಯೆ ಶ್ರೀಶಂಕರ ಭಗವತ್ಪಾದರಿಗೆ ಬಂದಿದ್ದಾರೆ. ನಾವು ಬಹಳಷ್ಟು ಜನ ಹೇಗೆ ತಿಳ್ಕೊಂಡಿದ್ದೆವು ನನಗಂತೂ ಗೊತ್ತಿಲ್ಲ, ನಾನಂತೂ ತಿಳ್ಕೊಂಡಿದ್ದು ಹೀಗಾಗಿತ್ತು. ಅಯೋಧ್ಯೆ ರಾಮನ ಜನ್ಮಭೂಮಿ ಆದ್ದರಿಂದ ಇದು ಎಷ್ಟೋ ಕಾಲಗಳಿಂದ, ರಾಮಾಯಣ ಕಾಲ, ತ್ರೇತಾಯುಗದಿಂದ ಹೀಗೆ ಇದೆ, ಹೀಗಿತ್ತು, ಆಮೇಲೆ ಆಕ್ರಮಣಕ್ಕೊಳಗಾಯಿತು, ಅದಾಯಿತು ಇದಾಯಿತು ಅಂತ ನಮ್ಮ ಚರಿತ್ರೆ ಇದೆಲ್ಲ ಕೇಳಿಕೊಂಡು ನಾನು ಕೂಡ ಹಾಗೆ ತಿಳ್ಕೊಂಡಿದ್ದೆ. ಈಗ ಸ್ವಲ್ಪ ಅರಿವು ಉಂಟಾಗ್ತಾ ಇದೆ. ವಾಸ್ತವಿಕವಾಗಿ ಶಂಕರ ಭಗವತ್ಪಾದರು ಇಲ್ಲಿಗೆ ಬಂದಿದ್ದಕ್ಕೆ ಕಾರಣ ಏನು ಮತ್ತು ಆಗ ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನೆಲ್ಲ ನಾವಿವಾಗ ಸ್ವಲ್ಪ ನಮಗೆ ಇಂಟರ್ನೆಟ್ಟು ಇತ್ಯಾದಿಗಳೆಲ್ಲ ಸ್ವಲ್ಪ ಸಹಕಾರ ಮಾಡ್ತವೆ. ಪೂರ್ಣ ನಂಬೋದಕ್ಕಾಗೋದಿಲ್ಲ, ಆದರೂ ಕೆಲವು ಅವು ಹೇಳೋದನ್ನು ನಾವು ವಿಮರ್ಶೆಗೆ ಒಳಪಡಿಸಿದಾಗ ನಂಬಲೇಬೇಕು, ಬೇರೆ ದಾರಿ ಇಲ್ಲ. ಆ ರೀತಿಯೆಲ್ಲ ನಾವು ವಿಚಾರ ಮಾಡಿದಾಗ ಶ್ರೀ ಶಂಕರ ಭಗವತ್ಪಾದರು ಇಲ್ಲಿಗೆ ಬಂದಿದ್ದು ರಾಮನ ಜನ್ಮಭೂಮಿಯಲ್ಲಿ ಪರಿಸ್ಥಿತಿ ಶೋಚನೀಯ ಇತ್ತು. ಆವಾಗ ಸನಾತನ ಧರ್ಮದ ಪರಿಸ್ಥಿತಿ ಶೋಚನೀಯ. ಆಗ ಭಗವತ್ಪಾದರು ಇಲ್ಲಿ 1 ತಿಂಗಳು 7 ದಿನ
ವಾಸ ಮಾಡಿದರು ಅಂತ ಬರ್ತಾ ಇದೆ ಈಗ ಸುದ್ದಿ. ಆ 1 ತಿಂಗಳು 7 ದಿನದಲ್ಲಿ ಕೆಲವು ಕಡೆ ಅಲ್ಲಿ ಇಲ್ಲಿ ಎಲ್ಲ ಸುತ್ತಮುತ್ತೆಲ್ಲ ಹೋಗಿದ್ದಾರೆ. ಅಂದರೆ ಈ ಅಯೋಧ್ಯೆಯ ಒಳಗಡೆ, ಹೊರಗಡೆ ಅಲ್ಲ, ಅದು ಬೇರೆ. ಅಲ್ಲಿಯ ಪ್ರವಾಸ, ಅಲ್ಲಿಯ ಯಾತ್ರೆ ಅದು ಬೇರೆ. ಆವಾಗ ಇಲ್ಲೇ ಪಕ್ಕದಲ್ಲೇ ಮಣಿಪರ್ವತ ಅಂತ ಇದೆ, ಈ ಕಾಂಪೌಂಡ್ನ ಆ ಕಡೆಗೆ. ಅಲ್ಲಿಗೂ ಬಂದಿದ್ದಾರೆ ಭಗವತ್ಪಾದರು. ಅಲ್ಲೊಂದು ಪಾದುಕೆ ಇದೆ, ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ವಸತಿಗೆ ಇನ್ನೂ ಹತ್ತಿರ. ಅದು ಪಾದುಕೆ 5 ಪಾದುಕೆ ಇದೆ, ಅದರಲ್ಲಿ ಒಂದು ಪಾದುಕೆ ಭಗವತ್ಪಾದರ ಪಾದುಕೆ. ಆಗ ಈ ಜಾಗದಲ್ಲಿ ಈಗ ನಾವು ಚಾತುರ್ಮಾಸ ಮಾಡ್ತಾ ಇದ್ದೇವಲ್ಲ, ಈ ಜಾಗದಲ್ಲಿ ಒಂದು ಬಹಳ ದೊಡ್ಡದಾದಂಥ ಐತಿಹಾಸಿಕವಾದಂಥ ಒಂದು ಮಹಿಳಾ ಸಮಾವೇಶವನ್ನು ಇಲ್ಲಿ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಈಗ ಯಾರು ನಂಬುವುದಕ್ಕೆ ಸಾಧ್ಯ ಇಲ್ಲ ಇದನ್ನು ಅಷ್ಟು ಸುಲಭದಲ್ಲಿ. ಮುಂದಕ್ಕೆ ನಂಬಿ ಯಾರು ಅಂತ ಒಂದು ನಂಬ್ತೇನೆ, ನನಗೆ ಆ ನಂಬಿಕೆ ಇದೆ. ಶಂಕರ ಭಗವತ್ಪಾದರೇ ಅದನ್ನು ಹೇಳುವಾಗ ಅಥವಾ ಅದನ್ನು ತೋರಿಸಿಕೊಳ್ಳುವಾಗ ಶಂಕರ ಭಗವತ್ಪಾದರ ಬಗ್ಗೆ ನಂಬಿಕೆ ಇದ್ದವ್ರು ನಾವೆಲ್ಲ ನಂಬ್ತೇವೆ ಅಂತ ನನ್ನ ನಿರ್ಣಯ. ನಾನು ಇದಿಷ್ಟನ್ನು ಉಲ್ಲೇಖ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಎಲ್ಲೇ ಹೋದರೂ ಕೂಡ ಭಗವತ್ಪಾದರು ಕೇವಲ ವೇದಾಂತ ವಿಚಾರವಷ್ಟನ್ನೇ ಹೇಳಿದರು ಅನ್ನೋದು ಖಂಡಿತವಾಗಿಯೂ ಇಲ್ಲ ಅನ್ನೋದು ಎದ್ದು ಕಾಣುತ್ತೆ. ವೇದಾಂತ ವಿಚಾರವನ್ನು ಹೇಳಿದರು, ಜೊತೆಗೆ ಬದುಕುವುದನ್ನು ಹೇಳಿಕೊಟ್ರು. ಅಲ್ಲ, ವೇದಾಂತವು ವಾಸ್ತವಿಕವಾಗಿ ಅದೇ, ಅಲ್ಲಿನ ಸಂದೇಹ ಇಲ್ಲ. ಆದರೂ ಕೂಡ ನಮ್ಮ ಜನಗಳ ಒಂದು ಅಭಿಪ್ರಾಯದಂತೆ ವೇದಾಂತ ಸ್ವಲ್ಪ ಅದು ಬದುಕಿಗಿಂತ ಆ ಕಡೆ ಅಂತ ಭಾವಿಸುವವರನ್ನ ಇಟ್ಟುಕೊಂಡು ನಾನು ಮಾತನಾಡಿದೆ ಅಷ್ಟೇ. ನಮ್ಮ ದೃಷ್ಟಿಯಲ್ಲಿ ವೇದಾಂತ ಬದುಕಿಗೆ ಇದು ಹೇಳೋದು, ಸಾರ್ಥಕ ಬದುಕಿಗೆ, ಇನ್ನೂ ಒಳ್ಳೆಯ ಶಬ್ದ ಹಾಕಿದರೆ ಸಾರ್ಥಕ ಬದುಕಿಗೋಸ್ಕರ ಹೇಳತಕ್ಕಂಥ ಮಾರ್ಗ ಅಷ್ಟೇ. ಆದರೆ ಅದನ್ನು ಭಗವತ್ಪಾದರು ನಾವು ನೀವು ಮಾಡುವಾಗ ಮಾಡಲಿಲ್ಲ. ನಾವು ನೀವು ಮಾಡೋದೇನೆಂದರೆ, ನಾವು ಪಾರಾಯಣ ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ, ಅನುಸಂಧಾನ ಮಾಡ್ತೇವೆ ಮತ್ತು ಜನಕ್ಕೆ ಅದೇ ಭಾಷೆಯಲ್ಲಿ ಹೇಳ್ತೇವೆ. ನಾವು ಅವ ಯಾರೇ ಆಗಲಿ, ನಮ್ಮ ಮಧ್ಯೆ ಕೂತು ಯಾರು ಬೇಕಾದ್ರೆ ಹಾಕ್ಕೊಳ್ಳಿ, ಅದೇ ಭಾಷೆಯಿಂದ ಹೇಳೋದು ನಮ್ಮ ಸ್ವಭಾವ. ಯಾಕಂದ್ರೆ ನಮಗೆ ಅದು ಅದಕ್ಕಿಂತ ಹೆಚ್ಚು ಮುಂದಕ್ಕೆ ಹೋಗೋದಿಲ್ಲ. ಆದರೆ ಭಗವತ್ಪಾದರು ಹಾಗೆ ಮಾಡಲಿಲ್ಲ. ಭಗವತ್ಪಾದರು ವಿದ್ಯಾರ್ಥಿಗಳಾದರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ, ಮಹಿಳೆಯರಾದರೆ ಮಹಿಳೆಯರ ಒಂದು ಸ್ತರಕ್ಕೆ, ಆಯಾಯ ಸಂದರ್ಭದಲ್ಲಿ ಅಲ್ಲಿ ಸನಾತನ ಧರ್ಮದ ಒಂದು ಪುನರುತ್ಥಾನಕ್ಕೆ ಬೇಕಾದಂಥ ಒಂದು ವಿಶೇಷವಾದ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಕಡೆ ಕೃತಿಗಳನ್ನು ರಚನೆ ಮಾಡಿದ್ದಾಗಲಿ, ಅಲ್ಲಿ ನಡೆದಂಥ ಕಾರ್ಯಕ್ರಮಗಳೆಲ್ಲವೂ ಆಗಿದೆ ಅಂತ ಕಾಣುತ್ತೆ. ಪ್ರಶ್ನೋತ್ತರತ್ನ ಮಾಲಿಕಾ ಅಂಥದ್ರಲ್ಲಿ ಒಂದು, ಈ ಪ್ರಶ್ನೋತ್ತರತ್ನ ಮಾಲಿಕಾ ಅನ್ನತಕ್ಕಂಥದ್ದು. ಇದರಲ್ಲಿ ಎಷ್ಟೋ ಜನಕ್ಕೆ ಜಿಜ್ಞಾಸೆ, ಇದು ಭಗವತ್ಪಾದರೆ ಬರೆದಿದ್ದು ಹೌದೋ ಅಲ್ವೋ ಅಂತ. ಯಾಕೆಂದರೆ ಅದು ಭಾಷ್ಯದಾಗಿಲ್ವಲ್ಲ. ನಮಗೆ ಭಾಷ್ಯದಾಗಿದ್ದರೆ ಮಾತ್ರ ಅದು ಭಗವತ್ಪಾದರು ಬರೆದಿದ್ದು, ನಾವು ಹಾಗೆ ಲೆಕ್ಕ ಹಾಕುವರು. ಹಾಗಾಗಿ ಎಷ್ಟೋ ಜನ ಭಾಷ್ಯದಲ್ಲೂ ಕೂಡ ಕೇವಲ 3 ಭಾಷ್ಯ ಭಗವತ್ಪಾದರು ಬರೆದಿದ್ದು ಅಂತ ಹೇಳುವವರು ಇದ್ದಾರೆ ನಮ್ಮಲ್ಲೇ. ಇನ್ನು ಉಳಿದಿದ್ದಲ್ಲ ಅದು ಶಂಕರ ಭಗವತ್ಪಾದರು ಬರೆದಿದ್ದಲ್ಲ, ಅದು ಯಾರೋ ಬೇರೆಯವರು ಬರೆದ. ಯಾಕಂದರೆ ಅದು ಇದರಾಗ ಅದಿಲ್ಲ, ಅದರಾಗ ಇದಿಲ್ಲ ಅಂತ ಇರಲಿ. ನಾನು ಆಗಲೇ ಹೇಳಿದ್ದೀನಿ ಅದರ ಬಗ್ಗೆ. ಆದರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾದ್ದು, ಹಾಗೇನಾದ್ರು ಆಗಿದ್ದಿದ್ದರೆ ಬೇರು ಈ ದೇಶದ ಇವತ್ತು ಕೂಡ 1437 ವರ್ಷ ಈಗ ಕಳೆಯಿತು. ಈ ಸಂದರ್ಭದಲ್ಲಿಯೂ ಕೂಡ ಒಂದು ಗುಡ್ಡಕ್ಕೆ, ಒಂದು ಗುಹೆಗೆ, ಒಂದು ಬೆಟ್ಟಕ್ಕೆ ಹೋದರೆ ಅಲ್ಲಿಯ ಜನ ಇವತ್ತೂ ಕೂಡ ಈಶ್ವರನನ್ನು ಪೂಜೆ ಮಾಡ್ತಾರೆ, ಜಗನ್ಮಾತೆಯನ್ನು ಪೂಜೆ ಮಾಡ್ತಾರೆ, ಪ್ರಕೃತಿಯನ್ನು ಪೂಜೆ ಮಾಡ್ತಾರೆ. ನಿಷ್ಠೆ, ಅದ್ಭುತವಾದಂಥ ನಿಷ್ಠೆ, ನಮಗೆ ನಾಚಿಕೆ ಆಗುತ್ತೆ. ಉದಾಹರಣೆಗೆ ಗೋತ್ರಗಳು. ಎಷ್ಟೋ ಸಾರಿ ನಾವು ಈಗಲೂ ನೋಡ್ತಾ ಇರ್ತೇವೆ, ನಮ್ಮಲ್ಲಿ ಬಹಳ ವೈದಿಕರು ಅಂತ ಹೇಳುವವರ ಮನೆಗಳಲ್ಲಿ ಕೂಡ ಗೋತ್ರಗಳು ಇವತ್ತು ಹೋಯಿತು. ಗೋತ್ರ ಯಾವುದು, ಸೂತ್ರ ಯಾವುದು ಏನೋ ಅದೆಲ್ಲ ಹಿಂದೆ ಮುಂದೆ ಅತ್ಲಾಗಿ ಅಷ್ಟೇ. ಆದರೆ ಈ ಅರಣ್ಯದಲ್ಲಿ ವಾಸ ಇವತ್ತು ಕೂಡ ಮಾಡ್ತಾ ಇರ್ತಾರೆ. ನಾವೆಲ್ಲ ಮೊನ್ನೆ ಹೋದಾಗ ನೋಡಿದ್ವಲ್ಲ, ಆ ಗೋತ್ರದ ಬಗ್ಗೆ ಅವರ ನಿಷ್ಠೆ, ಆ ಗೋತ್ರದ ಮಹತ್ವವನ್ನು ಅವ್ರ ಜೀವನದಲ್ಲಿ ಇಟ್ಟುಕೊಂಡ ರೀತಿ ಎಂಥವನಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಇದು ಯಾರು ಕೊಟ್ಟರು ಇದನ್ನು, ಈ ಗೋತ್ರ ಇತ್ಯಾದಿಗಳನ್ನು ಅವರಿಗೆ? ಅವರಲ್ಲಿ ಸಗೋತ್ರ ವಿವಾಹ ಇಲ್ಲ ಇವತ್ತು ಕೂಡ. ಈಗ ಮೊನ್ನೆ ಹೋಗಿದ್ದು ನಾವು, ಆದಿವಾಸಿಗಳಲ್ಲಿ ಸಗೋತ್ರ ವಿವಾಹ ಇಲ್ಲ. ಇಂಥ ಎಲ್ಲ ಪದ್ಧತಿಗಳನ್ನು ಯಾರೋ ಒಬ್ಬರು ಸರಿಯಾದವರು ಹೇಳದೆ ಅದು ಹೇಗೆ ಜನಗಳ ಜೀವನದಲ್ಲಿ ಬರಲಿಕ್ಕೆ ಕಾರಣ ಅಲ್ಲ. ಇದು ಯುಕ್ತಿಯಿಂದ ಯೋಚನೆ ಮಾಡಿ ತೀರ್ಮಾನ ಮಾಡೋದಕ್ಕೆ, ನೇರ ಹೋಗಿ ಅವ್ರನ್ನ ಮಾತನಾಡಿದಾಗ ಇನ್ನೂ ಎಷ್ಟೋ ವಿಷಯಗಳು ನಮ್ಮ ಗಮನಕ್ಕೆ ಬರುತ್ತೆ, ಅದು ಬೇರೆ ವಿಷಯ. ಹಾಗೆ ಈ ಪ್ರಶ್ನೋತ್ತರತ್ನ ಮಾಲಿಕಾ ಕೂಡ ಇದು ಭಗವತ್ಪಾದರು ವಿಶೇಷವಾಗಿ
ಮನುಷ್ಯನ ಆ ದೈನಂದಿನ ಜೀವನ ಅದನ್ನು ಒಂದು ಸುಗಮಗೊಳಿಸಿ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಅವನಿಗೆ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ವಿಶೇಷವಾಗಿ ಎಲ್ರಿಗೂ ಸಂಬಂಧಪಟ್ಟಾಗ ಇದನ್ನು ಇವರಿಗೆ ಸಂಬಂಧಪಟ್ಟಿದ್ದಲ್ಲ. ಇದರಲ್ಲಿ ಹೇಳಿದ್ದು ನಮಗೆ ಬೇಡ, ಸನ್ಯಾಸಿಗಳಿಗೆ ಬೇಡ ಹೇಳೋ ಹಂಗಿಲ್ಲ. ಸನ್ಯಾಸಿಗಳಿಗೆ ಬೇಕಾದ್ದೇ ಇರೋದಿಲ್ಲ ಅನೇಕ ವಿಷಯಗಳು. ಹಾಗೆ ಗೃಹಸ್ಥರಲ್ಲಿ ವಿದ್ವಾಂಸರಾಗಲಿ ಅಥವಾ ವಿದ್ಯೆ ಇಲ್ಲದವರಾಗಲಿ ಯಾರೇ ಆಗಲಿ ಅಥವಾ ಬ್ರಹ್ಮಚಾರಿಗಳಾಗಲಿ ಎಲ್ರಿಗೂ ಕೂಡ ಬೇಕಾದಂಥ ವಿಷಯ ಅಂದರೆ ಎರಡು ಮಾತಿಗೆ ಅವಕಾಶವೇ ಇಲ್ಲ. ಶೈಲಿ ಬೇರೆ, ನಾನು ಆಗಲೇ ಹೇಳಿದೆ, ಅದು ಭಗವತ್ಪಾದರ ಒಂದು ಮನಸ್ಸಿಗೆ ಅಲ್ಲಿ ಆ ಕ್ಷೇತ್ರದಲ್ಲಿ ಹೋದಾಗ ಯಾವ ರೀತಿಯಲ್ಲಿ ಮಾಡಿದರೆ ಇಡೀ ದೇಶಕ್ಕೆ ಸನಾತನ ಧರ್ಮವನ್ನು ಅವಲಂಬಿಸತಕ್ಕಂಥ ಇಡೀ ದೇಶಕ್ಕೆ ಅನ್ವಯವಾಗಬಹುದೋ ಅದನ್ನು ಆ ರೀತಿ ಮಾಡಿದ್ದಾರೆ ಅನ್ನೋದಲ್ಲಿ ಎರಡು ಮಾತಿಗೆ ಅವಕಾಶವೇ ಇಲ್ಲ. ನಾನು ವಿಶೇಷವಾಗಿ ಉಲ್ಲೇಖ ಮಾಡಿದ್ದು ಧೈರ್ಯ ಮತ್ತು ಸಂಕಟ ಕಾಲದಲ್ಲಿ ಮನುಷ್ಯನಿಗೆ ಯುಕ್ತಿ ಇದು ಹೇಗೆ ಸಹಾಯ ಮಾಡುತ್ತೆ ಅಂತ. ಅಲ್ಲ, ಶಂಕರ ಭಗವತ್ಪಾದರಿಗೆ ಯಾಕಾದರೂ ಬೇಕಾಗಿತ್ತು ಅಂತ. ಆತ್ಮ ಪರಮಾತ್ಮ ಇನ್ನೊಂದು ಮತ್ತೊಂದು ಜೀವಾತ್ಮ ಜಗತ್ತು ಮಾಯೆ ಅದಾದರೆ ಸರಿ, ಶಂಕರ ಭಗವತ್ಪಾದರೇ ಹೇಳಿದ್ದು ಅಂತ. ಅದರ ಬದಲು ಕಿಂ ಶಸ್ತ್ರಂ ಸರ್ವೇಷಾಂ ಅಂತ ಕೇಳಿದರು, ಉತ್ತರ ಹೇಳಿದರು ಯುಕ್ತಿ ಅಂದರು. ಎಲ್ರಿಗೂ ಕೂಡ ಬಹಳ ಮುಖ್ಯ ಶಸ್ತ್ರ ಯಾವುದು ಅಂದರೆ ಯುಕ್ತಿಯೇ ಶಸ್ತ್ರ. ಆಮೇಲೆ ಹೇಳಿದರು ಬಲ ಯಾವುದು ಅಂದರೆ ಧೈರ್ಯಂ ಅಂದರು, ಧೈರ್ಯವೇ ಬಲ. ಮರಣ ಯಾವುದು ಅಂದರೆ ಕೋ ಮೃತ್ಯು ಯದವಧಾನರಹಿತತ್ವಂ ಅಂತಂದರು. ಎಚ್ಚರ ತಪ್ಪುವುದೇ ಅಲ್ಲ, ಅದೇ ಮೃತ್ಯು ಅಂತ. ಈ ಮಾತುಗಳನ್ನು ನಾವು ಇವಾಗ ನೋಡಿದರೆ ಈ ಶಂಕರ ಭಗವತ್ಪಾದ ಇದನ್ನು ಯಾತಕ್ಕಾದರೂ ಹೇಳಿರ್ಬೋದು ಅನ್ನೋದು ನಮಗೆ ಸ್ಪಷ್ಟ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಚಿಂತನೆ ಇದಾದ್ದರಿಂದ. ಭಾಗವತದಲ್ಲಿ ಇದನ್ನು ಕಥೆ ರೂಪದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಲ್ಲಿ. ಈ ವಸುದೇವನ ಪ್ರಕರಣದಲ್ಲಿ ನಾವು ನೋಡಿದರೆ ಪರಿಪರಿಯಾಗಿ ಕೇಳಿಕೊಂಡ ಕಂಸನಿಗೆ ಮತ್ತೆ ಎಲ್ಲ ಸ್ವಲ್ಪ ವೇದಾಂತವನ್ನು ಸೇರಿಸಿಯೇ ಹೇಳಿದ ಅಂತ ಹೇಳೋಣ, ನಮ್ಮ ವ್ಯವಹಾರ ಭಾಷೆಯನ್ನು ಇಟ್ಟುಕೊಂಡು ಹೇಳೋದಾದರೆ. ನೀನು ತಪ್ಪು ಮಾಡಿದರೆ ಜನ್ಮ ಮುಂದಕ್ಕೆ ಹೀಗೆ ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತೆಲ್ಲ ಇಟ್ಟುಕೊಂಡು ಹೇಳಿದ. ಕೇಳೋ ಸ್ಥಿತಿಯಲ್ಲಿ ಕಾಣಲಿಲ್ಲ ಕಂಸ. ಆಗ ಏನು ಮಾಡಿದನಂತೆ ಭಾಗವತ ಹೇಳುತ್ತೆ, ಮೃತ್ಯು ಬುದ್ಧಿಮತಾಪೋಹ್ಯೋ ಯಾವದ್ಬುದ್ಧಿ ಬಲೋದಯಂ ಯದ್ಯಸೌ ನ ನಿವರ್ತೇತ ನಾಪರಾಧೋಸ್ತಿ ದೇಹಿನಃ. ಇದು ವಸುದೇವನ ಮಾತು ಅಂತ ಹೇಳುತ್ತೆ ಭಾಗವತ. ಭಾಳ ಯೋಚನೆ ಮಾಡಿದ, ಕೇಳ್ತಾನೆ ಇಲ್ವಲ್ಲ ಈ ಮನುಷ್ಯ, ಈಗೇನು ಮಾಡಬೇಕೀಗ ಅಂತ ವಿಚಾರ ಮಾಡಿದಾಗ ಅವನ ವಿಚಾರ ಏನು ಅಂದರೆ ಬುದ್ಧಿಮತ ಅಪೋಹ್ಯ ಅಂತ ವಸುದೇವನ ಮಾತು. ಹೇಗೆ ಅಂದರೆ ಯಾವದ್ಬುದ್ಧಿ ಬಲೋದಯಂ, ಆ ಬುದ್ಧಿಯ ಬಲ ಅದು ಎಲ್ಲಿವರೆಗಿರುತ್ತೋ ಅಲ್ಲಿ ತನಕವೂ ಕೂಡ ಮರಣವನ್ನು ದಾಟುವುದಕ್ಕೆ ನಾವು ಬೇಕಾದಷ್ಟು ಯೋಚನೆಯನ್ನು ಮಾಡಬೇಕಂತೆ, ಅಥವಾ ಮರಣವನ್ನು ದೂರಕ್ಕೆ ಹಾಕಬೇಕಂತೆ. ಅಪೋಹ್ಯ, ನಿವಾರಣೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಆಯಿತು, ಅಷ್ಟೆಲ್ಲ ಬುದ್ಧಿಬಲ ಪ್ರಯೋಗ ಮಾಡಿದಾಗಲೂ ಕೂಡ ಮೃತ್ಯು ಮತ್ತೆ ಬಂದೇ ಬರುತ್ತೆ ಅನ್ನೋ ಪರಿಸ್ಥಿತಿ ಬಂದರೆ ನಾಪರಾಧೋಸ್ತಿ ದೇಹಿನ, ಮರಣ ಇವತ್ತಲ್ಲ ನಾಳೆ ಯಾರಿಗಾದ್ರು ಬರಲೇಬೇಕು. ಬರಬೇಕಂದ್ರೆ ದೇಹಕ್ಕೆ. ಅಲ್ಲಿ ದೇಹಿಯ ಅಪರಾಧ ಏನಿದೆ ಅಲ್ಲಿ? ಆ ಬುದ್ಧಿ ಇದ್ದಷ್ಟು ಚೆನ್ನಾಗಿ ಯೋಚನೆ ಮಾಡಿ ದೇಹವನ್ನು ರಕ್ಷಣೆ ಮಾಡಿ ಅದೇ ದೇಹವನ್ನು ಸಾಧನವಾಗಿ ಬಳಸಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆಗ್ತಾ ಇಲ್ಲ ಅಂದರೆ ಸರಿ, ಕರ್ಮಕ್ಕನುಗುಣವಾಗಿ ಏನಾಗಬೇಕು ಆಗುತ್ತೆ ಅಂತ ತೀರ್ಮಾನ ಅಂತ. ಇದು ವಸುದೇವನ ಮಾತು. ಭಗವತ್ಪಾದರು ಕಿನ್ನು ಬಲಂ ಯದ್ಧೈರ್ಯಂ ಅಂದರು. ಶಾಸ್ತ್ರ ಯಾವುದು ಅಂದರೆ ಸರ್ವೇಷಾಂ ಯುಕ್ತಿ. ಆ ವಸುದೇವ ಮುಂದೆ ಏನು ಯುಕ್ತಿ ಮಾಡಿದ ನಾವೆಲ್ಲ ಪ್ರಸಿದ್ಧವಾದ ಕಥೆಯನ್ನು ಕೇಳಿದ್ದೇವೆ. ಹಾಗಾಗಿ ನಾನು ಮೊದಲೇ ಉಲ್ಲೇಖ ಮಾಡಿದೆ, ಶಂಕರ ಭಗವತ್ಪಾದರು ಒಬ್ಬ ಸಾಮಾನ್ಯನೂ ಕೂಡ ತನ್ನ ಜೀವನವನ್ನು ಅತ್ಯದ್ಭುತವಾಗಿ ಆ ನಿರ್ವಹಣೆ ವ್ಯವಹಾರದಲ್ಲೂ ಕೂಡ ಮಾಡ್ತಾ ಆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಉಪದೇಶವನ್ನು ತಮ್ಮ ಎಲ್ಲ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅನ್ನೋದಲ್ಲಿ ಯಾವುದೇ ಸಂದೇಹವಿಲ್ಲ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.